ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ರು ನಮ್ಮಮ್ಮ ಇವತ್ತು ಡ್ರೈವಿಂಗ್ ಟೆಸ್ಟ್ ಹೋಗಿ ಫೇಲ್ ಆಗಿ ಬಂದಿದ್ದಾರೆ. ತಿಂದ್ರೆ ಗುಮ್ಮನದ ತಲೆ. PS5 ತೋರ್ಸಕ್ ಕರ್ಕೊಂಡು ಹೋಗ್ತಾ ಇದೀನಿ. ಅನ್ಸುತ್ತೆ ಏನ್ ತಗೊಳೋದ ಬೇಡವಾ? Okay, let's go. What is the fam? Hi, so welcome back to my new vlog, guys. ಇವತ್ತಿನ ವ್ಲಾಗ್ ನಾ ಅಪ್ಪ ಅಮ್ಮ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತು ನಮ್ಮ ಅಮ್ಮ ನಮಗೆ ಅವಮಾನ ಮಾಡಿ ಬಂದಿದ್ದಾರೆ. ನಮ್ಮ ಫ್ಯಾಮಿಲಿ ಮಾನ ಮರ್ಯಾದೆ ತೆಗೆದು ಬಂದಿದ್ದಾರೆ. ನಮ್ಮ ಫ್ಯಾಮಿಲಿಗೆ ಡಿಸ್ರೆಸ್ಪೆಕ್ಟ್ ಮಾಡಿ ಬಂದಿದ್ದಾರೆ. ಸಾಹಿಲ್ ನೋಡ್ದಾ ಟುಮ್ ನಮ್ ಮಾನ ಮರ್ಯಾದೆ ತೆಗೆದು ಬಂದಿದ್ದಾರೆ. ನಮ್ಮಮ್ಮ ಅಂತ ಹೇಳಕ್ಕೆ ನಾಚಿಕೆ ಆಗ್ತಿದೆ ಗೈಸ್ ನಮ್ಗೆ. ಯಾಕೆ ಅಂದ್ರೆ ನಮ್ಮಮ್ಮ ಇವತ್ತು ಡ್ರೈವಿಂಗ್ ಟೆಸ್ಟ್ ಹೋಗಿ ಫೇಲ್ ಆಗಿ ಬಂದಿದ್ದಾರೆ. ಫೇಲ್ ಆಗಿ ನಗ್ತಿದ್ರ ನಾಚಿಕೆ ಆಗಲ್ಲ? ಅದ್ ಹೆಂಗ್ ಫೇಲ್ ಆದ್ರಿ? ಹೆಂಗ್ ಆದ್ರಿ ನೀವು? ನಾವೆಷ್ಟು ಕಷ್ಟ ಪಟ್ಟಿದೀವಿ ನಿಮ್ ಡ್ರೈವಿಂಗ್ ಕ್ಲಾಸ್ ಹಾಕಕ್ಕೆ. ಎಷ್ಟು ಕಷ್ಟಪಟ್ಟು ಡ್ರೈವಿಂಗ್ ಕ್ಲಾಸ್ ಹಾಕಿದೀವಿ. ದುಡ್ಡೇನ್ ಸುಮ್ನೆ ಬರುತ್ತಾ? ದುಡ್ಡೇನ್ ಮರದ ಮೇಲೆ ಬೆಳೆಯುತ್ತಾ? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹೇಳೋ. ನಾಚಿಕೆ ಆಗ್ಬೇಕು DL ಫೇಲ್ ಆಗಿರೋರು. ಎಕ್ಸಾಮ್ ಟೆಸ್ಟ್ ಹೆಂಗ್ ಫೇಲ್ ಆಗಿ ಬಂದ್ರಿ? ಫೇಲ್ ಆಗಿ ಬಂದ್ ಹಿಂಗ್ ಕೂತಿದಾರ ನಗ್ನಗ್ತಾ? ಒಂಚೂರ್ ಕಣ್ಣಲ್ಲಿ ನೀರಿದ್ಯಾ ನೋಡಿ ಗೈಸ್ ಅವ್ರಿಗೆ? ಒಂಚೂರ್ ರಿಗ್ರೆಟ್ ಗಿಲ್ಟು. ಮಕ್ಳು ಎಷ್ಟು ಕಷ್ಟ ಪಡ್ತಾರೆ, ಮಕ್ಳು ಎಷ್ಟು ಯೋಚನೆ ಮಾಡಿರ್ತಾರೆ. ಮಕ್ಳು ದುಡ್ಡು ಸುಮ್ನೆ ಬರುತ್ತಾ? ಮರದ ಮೇಲೆ ಬೆಳೆಯುತ್ತಾ ದುಡ್ಡು? ಫೇಲ್ ಆಗಕ್ಕೆ ಪದೇ ಪದೇ ಮನೆ ಕೆಲಸ ಮಾಡಿ ಸಾಕಿ ಡ್ರೈವಿಂಗ್ ಕ್ಲಾಸ್ ಕೆಲಸ ಟೈಮ್ ಪಾಸ್ ಮಾಡ್ಕೊಂಡ್ ಬರ್ತಾರೆ. ಫೇಲ್ ಆಗಿ ಬರ್ತೀರಾ? ಮತ್ತೆ ಪಾಸ್ ಮಾಡ್ಕೊಂಬೋದು. ನಾವು ಫೇಲ್ ಆದಾಗ ಯಾವ ರೇಂಜ್ ರೋದನೆ ಕೊಟ್ಟಿದ್ರು, ಅದಕ್ಕೆ ಇವಾಗ ರಿವೆಂಜ್ ತಗೋತಾ ಇದೀವಿ. ಮತ್ತೆ ನಾವು ಪಾಸ್ ಮಾಡ್ಕೋಬಹುದಿತ್ತು. ಬಿಟ್ರಾ ನೀವು? ಎಷ್ಟು ಅಳಿಸಿಲ್ಲ, ಎಷ್ಟು ಗೋಳಾಡ್ಸಿಲ್ಲ. ನಮ್ಮ ಟುಮ್ 10th ಫೇಲ್ ಆದಾಗ ಎಷ್ಟು ಬೈದಿದ್ರಿ ಅವನ್ಗೆ. ಈಗ ಏನ್ ನಗ್ತೀರಾ ಇಲ್ಲಿ? ಅದ್ ಬಿಡಿ, ನಮ್ ಮನೆ ನಿಮ್ದ DL ಟೆಸ್ಟ್ ಆಗಿದ್ಯಾ? ಎಲ್ಲಿ DL ಅಲ್ಲಿ ನಿಮ್ದು? ಇಬ್ರು ಅಪ್ಪ ಟೆಸ್ಟಿನ ಕೊಟ್ಟಿಲ್ಲ ಅಲ್ಲ? ಟೆಸ್ಟ್ ಕೊಟ್ಟು ಪಾಸ್ ಆಗಿ ಬನ್ನಿ. ನನಗೆ ಒಂದು ಮಾತಿರು, ಬರೀ ಫೇಲ್ ಆದ್ರೆ ಅಂತಿರಲ್ಲ. ನನಗೆ ಡ್ರೈವಿಂಗ್ ಸರಿ ಗಾಡಿನೇ ಇಲ್ಲ. ನಿನ್ನೆ ಒಂದೇ ಸಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಗೊತ್ತಾ? ರಾತ್ರಿ ಎಲ್ಲ ಯೋಚನೆ ಮಾಡಿ ಟೆಸ್ಟ್ ಹೋಗ್ಬೇಕು ಅಂತಾನ ಜ್ವರ ಬಂದು ಗೈಸ್. ಟೆಸ್ಟ್ ಅಂತ ಬೈಕೆ ಜ್ವರ ಬಂದ್ಬಿಟ್ಟಿದೆ ನಮ್ಮ ಅಮ್ಮಂಗೆ. ಅಲ್ಲಿ ಏನ್ ಗೊತ್ತಾ, ನನಗೆ ನಂತರ ಏನೋ ಶಿವರಿಂಗ್ ಆಗ್ಬಿಡ್ತು ಅಷ್ಟೇ, ಬೇರೆ ಅದೇ ನಿಮ್ಗೆ ಟರ್ನ್ ಮಾಡ್ದೆ. ನಮಗೂ ಅಷ್ಟೇ ಎಕ್ಸಾಮ್ ಟೈಮಲ್ಲಿ ಹಂಗೆ ಆಗ್ತಾ ಇದ್ದಿದ್ದು. ಬಟ್ ನೀವು ಅದನ್ನ ಅರ್ಥ ಮಾಡ್ಕೋತಾ ಇರ್ಲಿಲ್ಲ. ಇಟ್ಸ್ ಓಕೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಇಟ್ಸ್ ಓಕೆ, ನಾವೇನ್ ಬೈಯಲ್ಲ ನಿಮ್ಗೆ, ನಾವೇನ್ ಹೊಡಿಯಲ್ಲ ಬೈಯಲ್ಲ ನಿಮ್ಗೆ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಪಾಸ್ ಮಾಡ್ಕೊಳ್ಳಿ ಆಯ್ತಾ? ಟುಮ್ ಅವ್ರು ಹೇಳ್ತೀನಪ್ಪ ಇದಕ್ಕೆ. ಬೇಗ ಬಾ. ಬಾಯ್ ಗೈಸ್. ನಮ್ ಬೆಳಗಿಂದ ಬ್ರೇಕ್ಫಾಸ್ಟ್ ಮಾಡಲ್ಲ, ಟೈಮ್ 7 ಗಂಟೆಗೆ. ನಮ್ಮ ಅಪ್ಪ ಬೈತಾರೆ, ಕೇಳಿಸ್ಕೊಳ್ಳಿ. ಏನ್ಪಾ? ಸರಿ ಕೊಡಿಪ್ಪ ಕೊಡಿ. ನಮ್ಮ ಬಿರಿಯಾನಿ ಮಾಡಿದ್ದಾರೆ ನೋಡಿ. ಬಿರಿಯಾನಿ ಮಾಡಿ ಇದ್ರಲ್ಲಿ ಹಾಕಿಟ್ಟಿದ್ದಾರೆ. ಸಾಂಬಾರೆಲ್ಲ ನಾವು ಬೌಲಲ್ಲಿ ಹಾಕಲ್ಲ, ಪ್ಯಾಕೆಟ್ ಅಲ್ಲಿ ಹಾಕಿಟ್ಟಿರ್ತೀವಿ. ನಮ್ಮ ಮಾಡಿರೋ ಬಿರಿಯಾನಿ ತಿಂತಾ ಇದೀನಿ ಈಗ. ಮನೀಷ್ ಹಬ್ಬ ಬಾಕಿ ಇದೆ ಅನ್ಕೊಂಡೆ. ಏನಮ್ಮ ನೀವು ಏನ್ ಮಾಡ್ತೀಯಪ್ಪ? ನನ್ ಫ್ರೆಂಡ್ಸ್ ಅಲ್ಲಿ ಏನಾದ್ರು ಗೊತ್ತಾ, ಲೈಫಲ್ಲಿ ಆಗತ್ತೆ ಕಣೆ. ಹೌದಾ? ನಾವ್ ಫೇಲ್ ಆದಾಗ ಏನ್ ಫೇಲ್ ಆದಾಗ ನೀವೆಲ್ಲ ನೀನ್ ಫೇಲ್ ಆಗಕ್ಕೆ ನಾನು ಬಿಡ್ತಿದ್ನಾ? ಹೌದಾ? ಸಾಯಿಲ್ಗೆ ಬಿಟ್ರ 10th ಅಲ್ಲಿ ಒಂದು ಕನ್ನಡ ಒಂದೇ ಒಂದು ಸಬ್ಜೆಕ್ಟ್ ಹೋಗಿದ್ದು, ಅದು 2 ಮಾರ್ಕ್ಸ್ಗೆ ಬಿಟ್ಟಿಲ್ಲ. ಇವಾಗ ಮಾತಾಡ್ತಿರತ್ತ, ಅವಾಗ ಮಾತಾಡ್ತಿರ್ಲಿಲ್ಲ ಗೈಸ್. ಅವಾಗ ಬಾಯಲ್ಲಿ ಬರೀ ಸಂಸ್ಕೃತ, ಆ ಪದ ಈ ಪದ ಆ ಪದ, ನಾವ್ ಕೇಳ್ದಿರೋ ಪದಗಳೆಲ್ಲ ಬೈದವ್ರೆ. ರಾಣಿ ಬಾಯ್ಲಿ. ರಾಣಿ ತುಂಬಾ ದಿನ ಆಯ್ತು ರಾಣಿ ನಮ್ ವ್ಲಾಗಲ್ಲಿ ನೋಡಿ ನೀವು. ರಾಣಿ ಹಾಯ್ ಹೇಳು. ಹಾಯ್ ಹೇಳು ರಾಣಿ. ಹಾಯ್ ರಾಣಿ. ಅವಳು ಚಿಕನ್ ಸ್ಮೆಲ್ಗೆ ಫುಲ್ ಖುಷಿ ಆಗ್ಬಿಟ್ಟವಳು ಗೈಸ್. ಕಾಯ್ತಾವಳೆ, ಊಟಕ್ಕೆ ಕಾಯ್ತಾವಳೆ. ಮನೇಲಿ ಚಿಕನ್ ನನಗ್ ಬಿಟ್ರೆ ಅವಳಿಗೆ ಜಾಸ್ತಿ ಇಷ್ಟ ಗೈಸ್. ಊಟ ನಮ್ಮ ಮಾಡಿದ ಬಿರಿಯಾನಿ ಖಾರ ಮಾಡ್ಬಿಟ್ಟಿದ್ದಾರೆ. ಯಾಕೆ ಖಾರ ಮಾಡಿದ್ದಾರೆ ಇವತ್ತು?
ಸ್ವಲ್ಪ ನೀನ್ ಖಾರ ಖಾರ ಅಂತೀಯಲ್ಲ ಅದಕ್ಕೆ. ಖಾರ ಬಿರಿಯಾನಿ ಮಾಡ್ಬಿಡೋದು ನಮ್ಮ ಅಮ್ಮ. ತಿನ್ನಕ್ ಬಿಡಿ ರಾಣಿ. ಎಕ್ಸಾಕ್ಟ್ಲಿ ಏನಾಯ್ತು ಅಂತ ಅಮ್ಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಹೇಳಿ ಏನಾಯ್ತು. ಏನಿಲ್ಲಪ್ಪ, ಎಕ್ಸಾಕ್ಟ್ ಏನ್ ಗೊತ್ತಾ, ಹಾ ಹಿಂಗ್ ಹೋದೆ ನಾನು ಕರೆಕ್ಟಾಗಿ ಹಿಂಗ್ ಹೋದೆ. ಅವರು ಟರ್ನ್ ತಗೊಳಕ್ ಹೇಳಿದ್ರು, ರೈಟ್ ಟರ್ನ್ ಹೋಗ್ತಾರೆ, ಲೆಫ್ಟ್ ಟರ್ನ್ ತಗೊಬೇಕು. ಲೆಫ್ಟ್ ಟರ್ನ್ ಹೋದೆ ಕರೆಕ್ಟಾಗಿ. ಅದೇನ್ ಮತ್ತೆ ಎಕ್ಸ್ಟ್ರಾ ಇದಿದಲ್ವಾ ಏನದು ಸ್ಟೇರಿಂಗ್ ಏನಂತಾನೆ ಗೊತ್ತಿಲ್ಲ. ಎಕ್ಸ್ಲೇಟರ್ ಅಂತೆ. ಸ್ಟೇರಿಂಗ್ ನ ರೈಟ್ ತಗೊಬೇಕಾಗಿತ್ತು, ಲೆಫ್ಟ್ ತಗೊಂಡ್ಬಿಟ್ಟೆ. ಲೆಫ್ಟ್ 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 ಹೋಗ್ತಾನೆ ಇದೆ, ಹಿಂಗ್ ರೈಟ್ ಹೋದ್ರೆ ಬರ್ತಾನೆ ಇಲ್ಲ. ಆಮೇಲೆ ಹೋದೆ ಸಡನ್ ಅಲ್ಲಿ ಒಂದ್ ಕಲ್ಲಿತ್ತಲ್ಲ, ಅಲ್ಲಿ ಸ್ಟಾಪ್ ಆಯ್ತು. ಸ್ಟಾಪ್ ಆಯ್ತಾ ಗುದ್ದಿದ್ರ? ಅಲ್ಲೇ ಅದೇ ಎಂಡ್ ಆಯ್ತು. ಟಚ್ ಆಯ್ತಾ? ಟಚ್ ಆಯ್ತು. ಅದೇ ಗುದ್ದಿದ್ರಿ ಅಂತ ಹೇಳಿ. ನಾಚಿಕೆ ಆಗ್ಬೇಕು, ನಗ್ತಿರಲ್ಲ, ನಾಚಿಕೆ ಆಗಲ್ಲ. ಎಕ್ಸಾಮ್ ಫೇಲ್ ಆಗಿ ಬಂದಿದ್ರೆ ನಾಚಿಕೆ ಆಗಲ್ಲ. ನೀವೆಲ್ಲ ಟ್ರೈನಿಂಗ್ ಸರಿಯಾಗಿ ಕೊಟ್ಟಿಲ್ಲ. ಕಾರ್ ಫಸ್ಟ್ ಆಫ್ ಆಲ್ ನೀವ್ ಹೇಳಿ, ಕಾರ್ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟಿಲ್ಲ ನನಗೆ. ಹೌದಾ? ನನ್ಗೆ ಹೇಳ್ತಾನೆ ಅದು ಆಟೋ. ಪಾಪ ಅವರು ನೆನ್ನೆ ಮಾರ್ನಿಂಗು ಈವ್ನಿಂಗ್ ಅಷ್ಟೇ ಕೊಟ್ಟಿದ್ದು. ರಾತ್ರಿ ಫುಲ್ ಟೆನ್ಷನ್ ಮಾಡ್ಕೊಂಡ್ರಾ? ನಿದ್ದೆ, ತಲೆನೋವು, ವಾಮಿಟ್, ತಲೆನೋವು, ನಿದ್ದೆನೇ ಇಲ್ಲ ನನಗೆ. ಯೋಚನೆ ಹೆಂಗ್ ಹೋಗ್ಬಿಟ್ರೆ ಹೆಂಗೋ ಫೇಸ್ ಮಾಡ್ತೀನೋ, ಹೆಂಗ್ ಡ್ರೈವಿಂಗ್ ಮಾಡ್ತೀನೋ, ಆ ತಲೆಯಲ್ಲಿ ಇಟ್ಕೊಂಡೆ ಹೋಗಿ ಢಮ್ ಅಂತ ಇತ್ತು. ನೋಡಿ ಗೈಸ್, ಜಾಸ್ತಿ ಟೆನ್ಷನ್ ತಗೊಂಬಾರ್ದು. ಅದಕ್ಕೆ ಚಿಕ್ಕ ಗಾಡಿನೇ ಗುದ್ದಿದ್ದೀರಾ. XUV ಕೊಟ್ರೆ ಏನ್ ಮಾಡ್ತಿರೋ? XUV ಕೊಟ್ಟಿದ್ರೆ ಗುದ್ದಿದ್ದೀರಾ ಇಲ್ವಾ? ಸುಳ್ಳು ಹೇಳ್ಬೇಡಿ. ಗುದ್ದಿದ್ರ ಇಲ್ವಾ? ನಾನ್ ಡ್ರೈವರ್, ನಿಮ್ ಟೀಚರ್ನೇ ಕರ್ಸ್ಬಿಡ್ತೀನಿ ಆಮೇಲೆ. ಗುದ್ದಿದ್ರ ಇಲ್ವಾ? ಗುದ್ದಿದ್ರಾ ಗೈಸ್? ನಮ್ಮ ಅಕ್ಕ ಪಾಸ್ ಅಂತೆ, ನಮ್ಮ ಫೇಲ್ ಆಗ್ಬಿಟ್ಟವ್ರು. ಅವರು ಚೆನ್ನಾಗಿ ಓಡಿಸ್ತಾರೆ, ನರ್ವಸ್ ಆಗ್ಬಿಟ್ಟಿದ್ರು. ಸ್ಟೇರಿಂಗ್ ತಿರುಗಿಸ್ಬಿಟ್ಟು ಮತ್ತೆ ಸ್ಟೇರಿಂಗ್ ತಿರುಗಿಸಿಲ್ಲ. 7 months ಹಿಸ್ಟ್ರಿ ಯಾರು ಫೇಲ್ ಆಗಿರ್ಲಿಲ್ಲ. ಇವ್ರೆ ನಿಮ್ ಮಾನ ಮರ್ರಿ ತೆಗ್ದ್ಬಿಟ್ರು, ನಮ್ದು ನಿಮ್ದು ಎಲ್ರದೂನು. ಸೀಮಾ ಸೋನು, ಕಂಗ್ರಾಚುಲೇಷನ್ಸ್ ಮರಿ. DL ಪಾಸ್ ಆಗ್ಬಿಟ್ಟಿದ್ಯಾ ಮರಿ. ಏನ್ ಅನ್ಸುತ್ತೆ? ನಿಮ್ಮ ಅಮ್ಮ ಮೇಲೆ ನಾಚಿಕೆ ಆಗ್ತಿದ್ಯಾ ನಿಂಗೆ? ಏನಾಯ್ತು? ನೀನ್ ಹೇಳು, ನಿಜ ಹೇಳು ನೀನು. ಏನಿಲ್ಲ, ನಾರ್ಮಲ್ ಆಗಿ ಎತ್ಕೊಂಡ್ರು ನನ್ನ. ಫುಲ್ ಮೋಟಿವೇಟ್ಸ್, ಹಂಗೋಡ್ಸು ಹಿಂಗೋಡ್ಸು ನನಗೆ ಭಯ ಪಡಿಸಿದ್ರು. ಆಮೇಲೆ ಇವ್ರೇನ್ ಮಾಡೋ? ಗುದ್ಬಿಟ್ರ ಹೋಗಿ? ಇಲ್ಲಿರೋದ್ ಕಾರ ಆಯ್ತಾ, ಹಿಂಗಿರುತ್ತೆ, ಹಿಂಗ್ ಹೋದ್ರು, ಹಿಂಗ್ ಹೋಗ್ಬೇಕಷ್ಟೇ. ಇದು ಸ್ಟ್ರೈಟ್ ಏನೂ ಇಲ್ಲ, ಸ್ಲೋ ಇದೆ, ನೀಟಾಗಿ ಹೋಗ್ತಿತ್ತು. ಹಿಂಗ್ ಹೋಗ್ತಾ ಜುಯ್ ಅಂತ. ಈಗ ಈ ಮೂವೀಸ್ ಅಲ್ಲಿ ಫುಲ್ ಬಾಕ್ಸಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಹೋಗಿ ಪಾಸ್ ಆಗ್ತಾರಲ್ಲ, ಹಂಗೆ ನಮ್ಮ ಕಾರ್ ಓಡಿಸಿ ಪಾಸ್ ಆಗ್ತಾರೆ. ಅವರು ಏನ್ ಗೊತ್ತಾ, ತುಂಬಾ ಓವರ್ ಎಕ್ಸೈಟೆಡ್, ನರ್ವಸ್ ಅಲ್ಲ, ನರ್ವಸ್. ಆಮೇಲೆ ನನ್ ಏನೋ ಯಾರೋ ಕೋಪ ಮೇಲೆ ಇದ್ ಮಾಡ್ಬಾರ್ದು, ಆರಾಮಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ. ಅವ್ರು ಯಾರಿಗೋ ಪ್ರೂವ್ ಮಾಡ್ಬೇಕು ಅಂತ ಕುತ್ಕೊಂಡ್ಬಿಟ್ಟಿದ್ದಾರೆ. ಆತರ ಎಲ್ಲ ಅನ್ಕೋಬೇಡಿ ನೀವು. ಈಗ ನಾನು ಇವತ್ತು ನನ್ನ ಚಿಲ್ ಡೇ, ಅದಕ್ಕೆ ಮೂವಿ ನೋಡ್ಕೊಂಡು ಚಿಲ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ನಮ್ಮ ರಾಣಿಗೇನೋ ಯೋಚನೆ ಮಾಡ್ಕೊಂಡು ಕೂತವಳು. ಒಳ್ಳೆ ಕೆಲ್ಸಪ್ಪ. ನಾನು ಆಯಾಗಿ ಹುಟ್ಟಿದೆತ್ತು ಮನುಷ್ಯನಾಗ ಹುಟ್ಟಿದಿದ್ರೆ ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಮದುವೆ ಮಾಡ್ಕೋಬೇಕು, ಮಕ್ಳು ಮಾಡ್ಕೋಬೇಕು, ಸಾಲ ಮಾಡ್ಕೋಬೇಕು ಎನ್ಸ್ಕೊಂಡ್ರೇನೆ ತಲೆ ಸುತ್ತುತ್ತೆ. ಏನು ಯೋಚನೆ ಮಾಡ್ತಿರ್ಬೋದು ಇವಳು ಅಂತ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ಲೈಫಲ್ಲಿ ಇವತ್ತೆಷ್ಟು ಖಾಲಿ ಇದ್ದೀನಿ ಅಂದರೆ ನೋಡಿ ಏನು ಮಾಡ್ತಾ ಇದ್ದೀನಿ ನಾನು. ಗೈಸ್, ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಹೀರೋ ಎಂಟ್ರಿನೂ ಆಗಿಲ್ಲ, ಸೆಕೆಂಡ್ ಹೀರೋ. ಕಾಫಿನೂ ಫುಲ್ ಕುಡ್ದಿಲ್ಲ, ನಮ್ಮ ಅಪ್ಪ ಕಾಫಿ ಕೊಟ್ಟಿದ್ರು, ಹಂಗೆ ಇಟ್ಬಿಟ್ಟು. ಸಾರಿ ನಾನು ರಾಣಿ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ವರ್ಕೆಲ್ಲ ಹೊಡೆದ್ಬಿಟ್ಟಿದ್ದೀನಿ. ಇವತ್ತು ತುಂಬ ಹೋಗ್ಸಿತ್ತು, ಎಲ್ಲ ತಳ್ಳಿಬಿಟ್ಟು ಇವತ್ತು ರೆಸ್ಟ್ ಮಾಡೋಣ ಅಂತ ಚಿಲ್ ಮಾಡ್ತಾಯಿದ್ದೀನಿ. ನಿದ್ದೆ ಹೊಡೆದಿದ್ದೀನಿ, ಮತ್ತೆ ನಿದ್ದೆ ಮಾಡ್ತೀನಿ. ಇವರಿಬ್ಬರು ಬಂದು ರೂಮಲ್ಲಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಮಲಗಿ ಈಗ ತಾನೇ ಎದ್ದಿದ್ದೀನಿ. ಮದುವೆದೇನು, ಯಾವ ಥರ ಮದುವೆ, ಎಲ್ಲಿ ಮದುವೆ, ಎಷ್ಟು ರೂಪಾಯಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ನೋಡಿಪ್ಪ ಸ್ವಲ್ಪ ಪ್ಲೀಸ್. ನೋಡಿಪ್ಪ, ನೋಡಿ ಕರ್ಕೊಂಡೋಗಿ ನಿಮ್ಮ ಹೆಂಡ್ತಿನ. ಡ್ರೈವಿಂಗ್ ಕಲಿಯಕ್ಕೆ ಹೇಳಿಪ್ಪ. ಫಸ್ಟ್ ಡ್ರೈವಿಂಗಲ್ಲಿ ಫಸ್ಟ್ ಡ್ರೈವಿಂಗ್ ಪಾಸ್ ಆಗ್ಬಿಟ್ಟು ಬಂದು ಮಾತಾಡಿ ಹೋಗಿ ಆಚೆ. ಬೇಗ ಮಾಲ್ ಆಫ್ ಏಷ್ಯಾ ಏನೋ ತಗೊಳ್ಳೋಕ್ಕೆ ಹೋಗ್ಬೇಕು ನಾವು ಇವತ್ತು. ಬೇಗ ಹೋಗಿ ಚೆಕ್ ಮಾಡ್ಬೇಕು ಅಟ್ಲೀಸ್ಟ್ ಫಸ್ಟ್. ಬೇಗ ಫಾಸ್ಟ್. ಬಾಯ್. ಯಾವ್ದು ಹಾಕೊಳ್ಳಿ? ಡ್ರೆಸ್ಸು, ಸ್ಯಾರಿನ, ಪ್ಯಾಂಟ್, ಏನೋ ಒಂದು ಹಾಕೊಳ್ಳಿ ಬೇಗ ಫಾಸ್ಟ್. ಯಾರು ಕೊಟ್ಟಿದ್ದಪ್ಪ? ಯಾರಮ್ಮ ಕೊಟ್ಟಿದ್ದು? ಈ ರೆಡ್ ರೋಸ್
ఎవరు ఇచ్చింది నాకి చెప్పు. నేను అడిగిస్తారా? నేను అడుగుతా ఉంది కదా, చెప్పు ఎవరు ఇచ్చింది చెప్పురా, చెప్పుమా. ಗೈಸ್ ನನ್ನ ಅಮ್ಮಗೆ ಫಸ್ಟ್ ರೂಮಲ್ಲಿ ಬರ್ದೇ ಇರೋ ಥರ ಲಾಕ್ ಹಾಕಬೇಕು. ನನ್ನ ರೂಮ್ನ ತುಂಬಾ ಆಕ್ಸೆಸ್ ಮಾಡಕ್ಕೆ ಇದ್ದಾರೆ. ನನ್ನ ಮನೆ, ನನ್ನ ರೂಮು. ನಿಮ್ಮ ಮನೆ ಎಲ್ಲ ಓನರ್ ಮನೆ, ನಮ್ದಲ್ಲ ಇದು. ರೇ ರೇ ಬನ್ರಿ. ನೀವು ತುಂಬಾ ಬೇಜಾರು ಮಾಡ್ಕೊತಿದ್ರಲ್ಲ ಇವತ್ತು ನನ್ನ ಬಗ್ಗೆ. ಡ್ರೈವಿಂಗ್ ಅಲ್ಲಿ ಫೇಲ್ ಆದ್ರೆ ಏನಾಯ್ತು, ನಿಮ್ಮ ಲೈಫ್ ಅಲ್ಲಿ ನಾನು ಪಾಸ್ ಆಗಿದ್ದೀನಿ ತಗೊಂಡ್ರಿ. ಇನ್ನುಳಿದೋರು ಶಾಸವೆದೋಗುವುದು ಫ್ಯಾಮಿಲಿಯ ಜಂಜಾಟದಲ್ಲಿ. ಖುಷಿ ಪಡ್ರಿ, ಡ್ರೈವಿಂಗ್ ಬಿಡ್ರಿ, ಇವತ್ತಿನ ನಾಳೆ ಕಲಿಬೋದು ನಾನು. ಆದ್ರೆ ನಿಮ್ ಜೊತೆ ನನ್ನ ಲೈಫ್ ಮಾಡಿರೋದು 29 ವರ್ಷ, ಅದನ್ನೇ ಪಾಸ್ ಆಗಿದ್ದೀನಿ. ಏನ್ಪಾ ಮೊಕ್ಕೆ ಕೊಟ್ಬಿಟ್ರು? ಖುಷಿನಾ? ಏನ್ಪಾ ತಗೊಂಬಂದಿರೋದು ಅದು ನಿನ್ನೆ ಹೋಗಿ? ಕೊಟ್ಬಿಟ್ರಿ, ಇವಾಗ driving ಮಾಡ್ಬಿಟ್ರಿ. ಏನ್ಪಾ ಬ್ಲಶ್ ಮಾಡ್ತಾ ಇದೀರಾ? ನಮ್ಮಪ್ಪ ಬ್ಲಶ್ ಮಾಡ್ತಾವ ನೋಡಿ ಗೈಸ್. ನಗುವುದೋ ಅಳುವುದೋ ನೀವೇ ಹೇಳಿ. ಹೇಳಿ. ಮುಗುಳು ನಗೆ ನೋಡಿ, ನಮ್ಮಪ್ಪ ಮುಗುಳು ನಗೆ ನೋಡಿ. ಹೇಳಿ, ನೀವ್ ಹೇಳಿ. ಲೇ ಹೋದ್ರಿ ಹೋಗ್ಲಿ ಬಿಡ ಡ್ರೈವಿಂಗ್. ನಾನೇನ್ ಬೈದಿದ್ದೀನಿ ನಿಮ್ಗೆ? ಈಗ ತಾನೇ ಬೈದ್ರಲ್ಲ, ಈಗ ತಾನೇ ಬೈದೋದ್ರು. ಅಷ್ಟೇ ನನ್ ಮಗನ್ ಮರ್ಯಾದೆ ಹೋಯ್ತು ಅಂತಂದ್ರಿ. ನಾನು ಆ ಥರ ಹೇಳಿಲ್ಲ. ರೋಸ್ ಕೊಟ್ಟಿದ್ದ ರೋಸ್ ಕೊಟ್ಟ ತಕ್ಷಣ ಚೇಂಜ್ ಆಗೋದ್ರು ನಮ್ಮ ಅಪ್ಪ. ಜೀವನದಲ್ಲಿ ಫಸ್ಟ್ ಟೈಮ್ ಅಪ್ಪ ಕೊಟ್ಟಿರೋದು ಅದಕ್ಕೆ. ಹೌದಾ? ಅಯ್ಯೋ, ಅವಳಾಗಿ ಕೊಟ್ಟಿರೋದಲ್ಲ ಅದು, ನಂದದು. ಅದನ್ನ ತಂದು ನಿಮಗ್ ಕೊಟ್ಟಿರೋದು. ಯಾರ್ ಕೊಟ್ರಿ ಏನ್ರಿ? ನಾವ್ ಕೊಟ್ರೆ ಫ್ಲವರ್ ಕೊಟ್ಟಂಗೆ. ನಾನು ಇವ್ ಬರ್ಡೇ ಇದ್ದಾಗ ನನ್ ಜಾಬ್ಗೆ ಹೋಗ್ಬೇಕಾರೆ ವರ್ಷಕ್ಕೊಂದ್ಸಲ ನಾನು ಬಟ್ಟೆ ಕೊಡ್ಸೋದು ಏನೋ ಗಿಫ್ಟ್ ಕೊಡ್ತಾ ಇರ್ಲಿಲ್ಲ ಇಲ್ಲಿ. ಇಲ್ಲ ಅಂತ ಯಾರಂದ್ರಿ ಇವಾಗ? ಮತ್ತೆ ಇವಾಗ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಫ್ಲವರ್ ಹೇಳ್ತಿರೋದು, ಅವ್ರ ಗಿಫ್ಟ್ ಅಲ್ಲ, ಫ್ಲವರ್. ಅವ್ರಿಗೆ ಆಪ್ನ ಇಲ್ಲ. ಕೊಟ್ಟಿದ್ದೀರಾ? ಅವಾಗ ಫೋಟೋಗ್ರಾಫರ್ ಮಾತೆತ್ತದ ಫೋಟೋ ಹೋಗೋರು ಹಿಡಿಯಕ್ಕೆ ಎಲ್ಲಿ ಗ್ಯಾಪ್ ಇರುತ್ತೆ ಹೆಂಡತಿ ಬಗ್ಗೆ. ಇವಾಗ ಅದು ಗ್ಯಾಪ್ಸ್ಕೊಳ್ಳಿ, ಈಗ ಈ ಗ್ಯಾಪ್ಸ್ಕೊಳ್ಳಿ. ಆಯ್ತು, ಕೊಡಿ ಅದು ನಿಮ್ಮಿಬ್ಬರದು ಅಲ್ಲ. ಹೋಗಿ ರೆಡಿ ಆಗಿ, ನೀವು ರೆಡಿ ಆಗಿ. ಶಶಾಂಕ, ನಮ್ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ರು ನಮ್ಮ ಅಮ್ಮ. ಏನ್ ಮಾಡಿದ್ರ ಆಂಟಿ? ಫೇಲ್ ಯಾರು ಫೇಲ್ ಆಗಿರ್ಲಿಲ್ಲ, ಹಾ. ನಿಮ್ ಕಿರಿ ಮಗನ್ ಬಿಟ್ಟು. ಇಲ್ಲ, ಎಕ್ಸಾಮ್ಸ್ ಅಲ್ಲಿ ಫೇಲ್ ಆದ್ರೆ ಬಿಡೋರ ನಮ್ನ ಮಗ. ಫೇಲ್ಯೂರ್ ಅಂದ್ರೆ ಏನು, ನಿಮಗೆ ಫೇಲ್ಯೂರ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಲ್ಲ ನಮ್ಮಂಗುನು. ಪನಿಷ್ಮೆಂಟ್ ನಿಮಗೆ ಇವಾಗ. ಪನಿಷ್ಮೆಂಟ್ ಕೊಡ್ತೀನಿ, ಇರು ಕೊಡ್ತೀನಿ. ನೀಲ್ ಡೌನ್ ಮಾಡಿ ಕೂತ್ಕೋಬೇಕು ಒಂದಿನ. ಕೊಡಿಸ್ತೀರಾ ಅಂತೆ, ನೀಲ್ ಡೌನ್ ಮಾಡು. ಬಟ್ಟೆ ಕೊಡಿಸ್ತೀರಾ ನೀವು ಪನಿಷ್ಮೆಂಟಿಗೆ ಅಂತೆ. ನೀಲ್ ಡೌನ್ ಮಾಡಿಸ್ತೀನಿ, ನೀಲ್ ಡೌನ್. ಸೊ ನಾನು ಇವತ್ತು ಚಿಕ್ಕ ವಯಸ್ಸದೊಂದು ಡ್ರೀಮ್ ಇತ್ತು, PS5 ತಗೋಬೇಕು. ಅವಾಗ PS3 PS2 ಏನೋ ಇತ್ತು. ಬಟ್ ಅದನ್ನ ಆಡಕ್ಕೆ ನಾವು 10 ರೂಪಾಯಿ 20 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಅದನ್ನ ನಾನು ತಗೋಬೇಕು ಅನ್ನೋ ಆಸೆ ಇತ್ತು. ಇವತ್ತು ಚೆಕ್ ಮಾಡ್ಕೊಂಬರೋಣ, ಇಷ್ಟ ಆದರೆ ಫೈನಲ್ ಆದರೆ ತೊಗೊಂಬಿಡೋಣ ಅನ್ನೋದೊಂದು ಥಾಟ್ ಮೇಲೆ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ. ನಮ್ಮ ಅಮ್ಮ ಅಪ್ಪ ಪಕ್ಕ ಬೈತಾರೆ, ಯಾಕಂದರೆ ಅದಕ್ಕೆ ಯಾರು ಅಷ್ಟು ಕೊಡ್ತಾರೆ ಅಂತ ಪಕ್ಕ ಹೋಗಿತಾರೆ. ಅದು ಆಲ್ಮೋಸ್ಟ್ 50 ಹತ್ರ ಇದೆ. ಸೊ ನಮ್ಮ ಅಪ್ಪ ಅಮ್ಮ ರಿಯಾಕ್ಷನ್ನು ಮತ್ತು ನಾನು ತಗೋತೀನಿ ಅಲ್ವ ಅಂತ ನೋಡ್ಕೊಂಬರೋಣ. ಬನ್ನಿ, ಇಸ್ಕೋ. ಈಗ ಮುಂದೆ ಕೂರೋದಕ್ಕೆ ಇವ್ರದ್ದು ಡ್ರಾಮಾಗಳು ಸ್ಟಾರ್ಟ್ ಆಗುತ್ತೆ ನೋಡಿ. ಏನು ನಮ್ಮ ಅಪ್ಪ ಇನ್ನೂ ಬಂದಿಲ್ಲ, ನಮ್ಮ ಅಮ್ಮ ಹಾಗೆ ಓಪನ್ ಮಾಡಿಬಿಟ್ರು. ಇವರು ಟಾಮ್ ಆ್ಯಂಡ್ ಜೆರಿ ಫೈಟು. ಬಾಯ್ ಬಬ್ಲು, ಬಾಯ್ ಬಾಯ್ ಬಾಯ್. ಸರ್ ಬನ್ನಿ ಹೆಡ್ ಆಫ್ ದ ಫ್ಯಾಮಿಲಿ ಬನ್ನಿ ಸರ್. ಏನು ನಮ್ಮ ಅಮ್ಮ ಗೀವ್ ಅಪ್ ಮಾಡೋದು ಕಲ್ತ್ಬಿಟ್ಟವ್ರಪ್ಪ. ಏನೋ ಗೀವ್ ಅಪ್, ಕಲಿಬೇಕಪ್ಪ. ಗೀವ್ ಅಪ್ ಮಾಡೋದು ಕಲ್ತ್ಬಿಟ್ಟವ್ರೆ. ಇಷ್ಟು ದಿನ ನಮ್ಮ ಅಪ್ಪ ಅಡ್ಜಸ್ಟ್ ಮಾಡ್ಕೋತಿದ್ರು, ಇಷ್ಟು ದಿನ. ಇವತ್ತು ನಮ್ಮ ಅಮ್ಮ ಅಡ್ಜಸ್ಟ್ ಮಾಡ್ಕೋತವ್ರಲ್ಲ. ನಾನು ಸೋತಿದ್ದೀನಲ್ಲ, ಸ್ವಲ್ಪ ಕೋಪದಲ್ಲಿ ಇರ್ತಾರೆ, ತಣ್ಣಗೆ ಮಾಡ್ಬೇಕಲ್ಲ ಅದಕ್ಕೆ. ಒಬ್ರು ಯಾರು ಸೊಲ್ಲೇಬೇಕು. ಗೈಸ್, ನನ್ನ ಪಾರ್ಶ್ ಕಾರ್, ಡ್ರೀಮ್ ಕಾರ್ ನಿಂತಿದೆ. ಬಂದು ವಾಲೆಟ್ ಕೊಟ್ವಿ ಕಾರು. ನನ್ನ ಪಾರ್ಶ್ ಡ್ರೀಮ್ ಕಾರ್ ನಿಂತಿದೆ, ತೋರಿಸ್ತೀನಿ ಬನ್ನಿ ನಮ್ಮ ಅಪ್ಪ ಅಮ್ಮಂಗೆ. ಗೈಸ್, ನಮ್ಮ ಅಮ್ಮ ಪ್ರೈಸ್ ಕೇಳ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟವ್ರು. ನೋಡಿದೆ ಪಾರ್ಶ್ ಬರುತ್ತೆ. ಒಂದಿನ ಕರ್ಕೊಂಬರ್ತೀನಿ, ಇದ್ರಲ್ಲಿ ಕರ್ಕೊಂಬರ್ತೀನಿ ಒಂದಿನ. ಅಲ್ಲ, ಅದು 2 ಸೀಟರ್. ಅದು ಒಂದು ರೌಂಡು ಹಿಂದೆ ನೀವು ಆಕ್ಚುಲಿ ಬರ್ತಾರೆ, ಮಮ್ಮಿಗೆ ಕರ್ಕೊಂಬರ್ತೀನಿ, ಹೋಗ್ತಾ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಗೈಸ್, ಫಸ್ಟ್ ನಮ್ಮ ಅಪ್ಪ ಅಮ್ಮಂಗೆ PS5 ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ.
ಅದನ್ನ ನೋಡಿ ಅದ್ರ ಪ್ರೈಸ್ ನೋಡಿ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ಇಬ್ರು ಟೆಕ್ನಾಲಜಿ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ ನಾವು ಅಪ್ಪ ಅಮ್ಮ. ನಾವೆಲ್ಲ ತುಂಬ ಹಳೆ ಜನರೇಷನ್ ಇರಲಪ್ಪ, ನಮ್ಗೆ ಅಷ್ಟು ಟೆಕ್ನಾಲಜಿ ಸ್ವಲ್ಪ ಇದು ನಾನು ತಂದ್ಮೇಲೆ ನಮ್ಮ ಅಪ್ಪನೇ ಆನ್ ಮಾಡಿ ಆಡ್ತಾರೆ. ಬಟ್ ಬನ್ನಿ ತೋರ್ಸೋಣ ಫಸ್ಟ್ ಏನು ಅಂತ PS5 ಅಂತ ನಾವು ತಗೊಳಕ್ಕೆ ಬಂದಿರೋದು ಇದೆ. ಇದ್ರಲ್ಲಿ ಏನಿರ್ಬೋದು ಹೇಳಿ ನೋಡೋಣ ಬೇಗ. ಇಬ್ಬರು ಯಾರು ಹೇಳ್ತೀರಾ ಅವ್ರಿಗೆ ಬಟ್ಟೆ ಇವತ್ತು. ಇಲ್ಲಿ ಬಾಕ್ಸಲ್ಲಿ ಏನಿರ್ಬೋದು ಬೇಗ 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 ಬೇಗ. ಹಾಂ ಫ್ರಿಜ್ಜು. ಗೇಮು ನಮ್ಮ ಅಪ್ಪ ಫಸ್ಟ್ ಹೇಳಿದ್ದು ಇದು. ಬನ್ನಿ ಕೇಳೋಣ ಹೆಂಗಿದೆ ಅಂತ. ನಮ್ಮ ಅಪ್ಪ ಅಮ್ಮ ಇವಾಗ ಪ್ರೈಸ್ ಕೇಳಿ ಶಾಕ್ ಆಗ್ಬೋದು. ಪ್ರೈಸ್ ಎಷ್ಟು ಗೊತ್ತಾ? 54,000. ಶಾಕೆ ಆಗ್ತಾರೆ. ಟಿವಿ ಅಲ್ಲ, ಬರೀ ಆ ಬಾಕ್ಸ್, ಇದೆರಡು ಬಾಕ್ಸ್, ಇದು ಮತ್ತೆ ಇದು ಕೊಡ್ತಾರೆ ಅಷ್ಟೇ. ಹಾಂ 55,000. ಇದು ಗೇಮ್ ಮಾಡೋಕ್ಕೆ ನಿಮ್ಗೆ ಕೊಡ್ತೀನಿ ಒಂದ್ಸರಿ ನೋಡಿರಂತೆ. ನಮ್ಮ ಅಪ್ಪನೂ ಆಡ್ತವ್ರೆ ಗೈಸ್. ನಮ್ಮ ಅಪ್ಪನೇ 3 ಗೇಮ್ ಆಡ್ಬಿಟ್ರು, ಕೊಡೋಕ್ಕೆ ರೆಡಿ ಇಲ್ಲ ಅವರು. ಅಷ್ಟು ಅಡಿಕ್ಟಿವ್ ಈ ಗೇಮ್ಸ್ ಅಂತ ಅರ್ಥ. ಹೌದಾ? ಆಯ್ತು, ನಮ್ಮ ಅಮ್ಮನೂ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅನ್ಸುತ್ತೆ ಏನು ತಗೊಳ್ಳೋದ ಬೇಡವಾ? ಯೋಚನೆ ಮಾಡ್ಕೊಂಬರ್ಬೇಕಾ ಇನ್ನೊಂದು ಸ್ವಲ್ಪ? ಹಾಂ ಯೋಚನೆ ಮಾಡ್ಬೇಕು ಇನ್ನೂ. ನಮ್ಮ ಅಪ್ಪ ಅಮ್ಮ ಡಿಸಿಷನ್ ಮೇಲೆ ನಾನು ಹೋಗ್ತೀನಿ. ಅವ್ರಿಗೆ ಇನ್ನೊಂದು ಸ್ವಲ್ಪ ರೌಂಡ್ ಓಡಿಸ್ಬಿಟ್ಟು ಆಮೇಲೆ ಕರ್ಕೊಂಬರೋಣ. ಯೋಚನೆ ಮಾಡಲಿ ಅಲ್ಲಿವರೆಗೂ. ಇದು ಫ್ರಿಜ್ ಅನ್ನೋ ಒಂದು ಆಸೆ ಆಗೇ ಉಳ್ಕೊಂಬಿಡ್ತು. ಅದನ್ನು ಪೂರ್ತಿ ಮಾಡೋಕ್ಕೆ ಆಗಿಲ್ಲ ಅವ್ರ ಮಗ ಆಗಿ ನಾನು ಅನ್ನೋ ಬೇಜಾರು ನನಗಿದೆ. ಆದಷ್ಟು ಬೇಗ ಅದನ್ನು ಪೂರ್ತಿ ಮಾಡೋಣ. ನಮ್ಮ ಅಮ್ಮಗೆ ಆಸೆ ಫ್ರಿಜ್ ಅಂದರೆ ಅಲ್ವಾ ಅರಿಯಾನ ಅವರೇ? ದೊಡ್ಡ ಫ್ರಿಜ್ ಇವಾಗ ಸೆಲೆಕ್ಟ್ ಮಾಡಿರಿ. ಇವಾಗ ಸೆಲೆಕ್ಟ್ ಮಾಡಿರಿ, ಅವತ್ತು ಸರ್ಪ್ರೈಸ್ ಮಾಡ್ತೀನಿ ಆಯ್ತಾ? ಫ್ರಿಜ್ಗೆ 3,41,000 ಅಂತೆ. ಅದಕ್ಕೆ ನಾವು ಅಮ್ಮ ರಿಪ್ಲೈ ಕೇಳಿ. ತರಕಾರಿ ನೀಡೋದು ಅಷ್ಟು ಲಕ್ಷ ಯಾಕೆ ಸರ್ ನಮ್ಗೆ? ಅಲ್ಲ ಮೇಡಮ್, ಲಕ್ಷ ಅಂದ್ರೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲಾ ತರ ಯೂನಿಕ್ ಫೀಚರ್ ಇದೆ. ನಾವೇ ಒಳಗೆ ಮಲ್ಗಂಗಿದೆ. ನನಗೆ ವೈಟ್ ಕಲರ್ ಫ್ರಿಜ್ ಅಂದ್ರೆ ಸಕ್ಕತ್ ಇಷ್ಟ. ನಮ್ಮ ಅಮ್ಮಗೆ ವೈಟ್ ಇಷ್ಟ ಇಲ್ಲ ಅಂತೆ. ಬ್ಲ್ಯಾಕ್ ಬೇಕಾ ನಿಮ್ಗೆ? ನಿಮ್ಮ ಡ್ಯಾಡಿಗೆ ನಾನು ವೈಟ್ ಶರ್ಟ್ ಹಾಕಿ ಜಾಸ್ತಿ ಕೊಡೋದು. ಯಾಕೆ ತುಂಬಾ ಗಲೀಜು ವೈಟ್ ನೋಡಕ್ಕೆ. ಅಲ್ಲ ಇದು ನಿಮ್ಮ ಡ್ಯಾಡಿ ಅಲ್ಲ, ನಮ್ಮ ಡ್ಯಾಡಿ ಅಲ್ಲ, ಇದು ಫ್ರಿಜ್ ಇದು. ನಾವು ಸ್ವಂತ ಮನೆ ಮಾಡಿದ್ರೆ ಇಷ್ಟು ದೊಡ್ಡ ಟಿವಿ. ಈಗಿರೋ ಟಿವಿ ಫಸ್ಟ್ ಆನ್ ಮಾಡಿ ನೋಡಿ. ಅಲ್ಲ ಓಮ್ ಥಿಯೇಟರ್ ತರ. ಬನ್ನಿ ನೋಡಿ ಗೈಸ್, ಆಲ್ಮೋಸ್ಟ್ 6 ಲಕ್ಷ ಟಿವಿ ಅದು. ನಮ್ಮ ಅಪ್ಪ ಅಮ್ಮ ಟೈಮಲ್ಲಿ 1 ಲಕ್ಷ ಅಂದ್ರೆ ಎಷ್ಟು ವ್ಯಾಲ್ಯೂ ಇತ್ತು. ಇವಾಗ 1 ಲಕ್ಷಕ್ಕೆ ವ್ಯಾಲ್ಯೂನೇ ಇಲ್ಲಲ್ಲಪ್ಪ. 1 ಲಕ್ಷ ಅಂದ್ರೆ ಈಗ ಒಂದು 50,000 ತರ ಫೀಲ್ ಆಗುತ್ತೆ ಜನರಿಗೆ. 10,000 10,000 ಲಕ್ಷ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದು 5,000 6,000 ಇದ್ದಂಗೆ. 5,000 6,000 5 ಸೈಟ್ ತಗೊಂಡ್ಬಿಟ್ಟಿದ್ದೆ ನಾನು. 1 ಲಕ್ಷಕ್ಕೆ 5 ಸೈಟ್ ಬರ್ತಿತ್ತ? ಅದೇ ನಾವು ಇದ್ದೀವಲ್ಲ, ಅದೇ 10,000 ಸೈಟ್ ಆಗ 10,000. ಹೌದಾ? 10,000 ಸೈಟ್ ಅಂತೆ ಗೈಸ್. ನಾನು ಉದ್ದಾಗ 250 ರೂಪಾಯಿ 1 ಗ್ರಾಮ್ ಗೋಲ್ಡ್ ಅಂತೆ. ನಮ್ಮ ಅಮ್ಮನ ಹೇಳ್ಬೇಕಂತ ಹೇಳಿ ಏನೋ. ನಮ್ಮಮ್ಮ ಏನ್ ಅನ್ಕೊಂಡಿದ್ಯಾ? ಏನ್ ವಯಸ್ಸಾದ್ರೆ ಅಷ್ಟೇನಾ? ಇಟ್ಸ್ ಜಸ್ಟ್ ಎ ನಂಬರ್. ಇವಾಗೂ ಡ್ರೆಸ್ ಹಾಕಿದ್ರೆ ಹೀರೋಯಿನ್ ತರ ಕಾಣ್ತೀನಿ. ಮುಂಚೆ ಒನ್ಸ್ ಅಪಾನ್ ಎ ಟೈಮ್ ಹೀರೋಯಿನ್ ಆಗಿದೆ, ಇವಾಗೂ ಹೀರೋಯಿನ್ ತರಾನೇ ಇದೆ. ಸೊ ನಮ್ಮ ಅಮ್ಮ ಯಾವುದೋ ಶಾಪಿಂಗ್ ಮಾಡಬೇಕು ಅಂತ ಬಟ್ಟೆ ಅಂಗಡಿಗೆ ನುಗ್ಗಿ ಟ್ರಯಲ್ಗೆ ಹೋಗಿದ್ದಾರೆ. ನಾವು ಅಪ್ಪ ಇಲ್ಲಿ ನೋಡಿ ಹೆಂಗೆ ವಾಕ್ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ ನೋಡಿ ಗೈಸ್. ನಮ್ಮ ಹೀರೋಯಿನ್ ಅಲ್ಲಿ ನಮ್ಮಮ್ಮ ಶಾಪಿಂಗ್ ಮಾಡ್ತವ್ರೆ, ಇಲ್ಲಿ ನಮ್ಮ ಅಪ್ಪ ಮಾಡ್ತವ್ರೆ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪ 2 ಸೆಲೆಕ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪ ಬ್ಲ್ಯಾಕ್ ಹಾಕೋದೇ ಇಲ್ಲ. ಏನಕ್ಕೆ ಹಾಕಲ್ಲ ಬ್ಲ್ಯಾಕ್? ನಮ್ಮ ಅಪ್ಪ ಬ್ಲ್ಯಾಕ್ ಹಾಕೋದೇ ಇಲ್ಲ. ನಾನು ಬ್ಲ್ಯಾಕೇ ಹಾಕೋದು ಬರೀ. ಈಗ ಬಿಲ್ಲಿಂಗ್ ನಡೀತಾ ಇದೆ. ಸೊ ನಮ್ಮ ಅಪ್ಪ ಅಮ್ಮ ಶಾಪಿಂಗ್ ಜೊತೆಗೆ ರಾಣಿದು ಟಿಶ್ಯೂ ಪೇಪರ್ ಶಾಪಿಂಗ್ ಆಯ್ತು, ವೆಟ್ ಟಿಶ್ಯೂ. ಶಾಪಿಂಗ್ ಮಾಡಿ ಆನ್ಲೈನ್ ಬರ್ತಾನೆ ಇರ್ತವೆ. ಆದ್ರೂ ಬಟ್ಟೆ ತಗೊಂಡಿರೋ ಖುಷಿ ಗೈಸ್. ಫುಲ್ ಹಸುವಾಗ್ತಿದೆ 3 ಜನಕ್ಕೂ. ನಾನು ಫಸ್ಟ್ ಟೈಮ್ ತೊಗೊಳಿದ್ದೆ ಮೊಳ ಫೇಶಿಯಲ್. ಹೌದಾ? ಸರಿ. 3 ಜನಕ್ಕೂ ಸಖತ್ ಹಸುವಾಗ್ತಿದೆ. ಫಸ್ಟ್ ಓಡೋಗ್ಬಿಟ್ಟು ತಿನ್ಬೇಕು. ನಮಗೊಂದು ಹತ್ರದಲ್ಲಿ ಸುಶಿ ಅಂಗಡಿ ಗೊತ್ತು, ಅಲ್ಲಿಗೆ ಹೋಗೋಣ. ನಾನು ಅಪ್ಪ ಅಮ್ಮಂಗೂ ಟ್ರೈ ಮಾಡ್ಸೋಣ ಅಂತ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಓಡ್ತಾ ಇದೀವಿ 3 ಜನ. ಹಸು ಫುಲ್ ಪೀಕಲ್ಲಿದೆ. ವೆಯ್ಟ್ ಇರೋ ಬ್ಯಾಗ್ ಇದ್ದಾಗ ಇದ್ರ ಮೇಲೆ ಇಟ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳೋದಿರುತ್ತಲ್ಲ, ಆ ಖುಷಿನೇ ಬೇರೆ ಗೈಸ್. ನಾವು ಜಾಪನೀಸ್ ಫುಡ್ ಟ್ರೈ ಮಾಡ್ಸಕ್ಕೆ ಕರ್ಕೊಂಡ್ಬಂದಿವಿ ನಮ್ಮ ಅಪ್ಪ ಅಮ್ಮನ. ಬನ್ನಿ. ಫಸ್ಟ್ ಏನೋ ಬಂತು. ರೆಸ್ಟೋರೆಂಟ್ का मीनिंग क्या है? Psycho is old age. Old age or wow? Wow. ಸುಶಿ ನೀವು ತಿಂದಿದ್ದೀರಾ? ಫಸ್ಟ್ ಟೈಮ್ ತಿಂತಿರೋದಾ? ಫಸ್ಟ್ ಟೈಮ್ ತಿಂದಿರಾ ಸುಶಿ ನೀವು? ನೀವಪ್ಪ ತಿಂದಿಯಲ್ಲಿ ಕೊಡ್ಸಿಲ್ಲ ಅವರು. ಹೌದಾ? ನಮ್ಮ ಅಮ್ಮಗೆ ಸ್ವಲ್ಪ ಮರು ಜಾಸ್ತಿ. ಇಲ್ಲಮ್ಮ, ನಾನು ಇದು ಹಾಕೋತಿದ್ರ ಇಲ್ಲ ರೀ. ನಮ್ಮ ಅಪ್ಪ ಅಮ್ಮಂಗೆ ಇದನ್ನು ತಿನ್ನಿಸ್ತೀನಿ. ತಿಂದ್ಮೇಲೆ ಬೇಡ, ಈಗಲೇ ಬೇಡ, ಹಿಂಡಲ್ಲಿ ತಿನ್ನಿಸ್ತೀನಿ. ಹಿಂಗೆ ಎತ್ಕೊಳ್ಳಿ, ಹಿಂಗೆ ಡಿಪ್ ಮಾಡಿ ಇದರಲ್ಲಿ. ಈಗ
ತಿಂತೀನಿ. ಪ್ಲೀಸ್ ಕೈ ಹೇಳ್ತೀನಿ, ಕೈ ಹೇಳ್ತೀನಿ. ಹೇಳ್ಕೊಡ್ತಾರೆ ಪಾಪ. ಡಿಪ್ ಮಾಡ್ಬೇಕಲ್ಲ ಇದರಲ್ಲಿ. ಡಿಪ್ ಮಾಡಿ ಅದರಲ್ಲಿ. ನಮ್ಮ ಪಾಪ ಏನೋ ಟ್ರೈ ಮಾಡಿದ್ರು ಫೈನಲಿ. ವೆರಿ ಗುಡ್ ಮಾಮ್. ನಮ್ಮ ತಿಂದೇ ಬಿಟ್ರು ಗೈಸ್. ನಮ್ಮ ಅಪ್ಪ ಇನ್ನೂ ಟ್ರೈ ಮಾಡ್ತೇನೆ ಅವ್ರೆ. ನಮ್ಮ ಫಸ್ಟ್ ಪ್ರೈಸ್. ಹಾಂ ಸೂಪರ್ ಪಾಪ, ಸೂಪರ್. ಅದು ಡಿಪ್ ಮಾಡಿ. ಅದೇ ಇನ್ನೊಂಚೂರು ಡಿಪ್ ಮಾಡಬೇಕಿತ್ತು. ಎತ್ತಿ. ಹೆಂಗಿದೆ ಟೇಸ್ಟು? ಚೆನ್ನಾಗಿದ್ಯಾ? ಏನು ಒಳಗಡೆ ಎಲೆ ಅಲ್ದೆ ಚೆನ್ನಾಗಿದ್ಯಾ? ಅಮ್ಮ ಕಲ್ತ್ಬಿಟ್ರು. ಪ್ರಾನ್ಸ್ ಪಾ ಬರೀ ತಿನ್ನಿ. ತಿಂದ್ರ ಜಾಸ್ತಿ ಹಾಕೊಂಬಿಟ್ರಾ? ತಿಂದ್ರೆ ಗುಮ್ಮನಿದೆ ತಲೆ. ಕಾರಣ ಕೆಮಿಕಲ್ಸ್ ಮೇಲೆ. ಬರೀ ಇದನ್ನ ತಿನ್ಬಿಟ್ರೆ ಮುಗಿದ ಕತೆ. ನಮ್ಮ ಅದನ್ನ ಚಟ್ನಿ ಅನ್ಕೊಂಡು ಇಷ್ಟ ಹಾಕೊಂಡು ತಿಂತವ್ರೆ. ಕೈಯಲ್ಲೇ ತಿನ್ನೋಣ. ಪ್ರಾನ್ಸ್ ಅಮ್ಮ ತಿನ್ನೋದೆಲ್ಲ ತಿನ್ಬಿಟ್ಟು ಗಬ ಅಂತ ಏನೋ ತಿಂದಿದ್ ನಾವು ಅಂತಾರೆ. ಅದಕ್ಕೆ ನಪ್ಕೊಂಡು ಡೈಲಾಗ್ ಹೇಳಿದ್ರೆ ಏನಪ್ಪ, ಚಿತ್ರಾನ್ನ ತಿಂತಿದ್ ಬಿರಿಯಾನಿ ಎಲ್ಲ ಇವರು, ತಂಗನ್ನ ಇವರು. ಬೇಡ ಅದು ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ, ಬೇಡ ಬಿಡು. ಕಾಲ್ನ ಹಿಂಗೆ ಯಾಕಂತ ಓಹೋ ಕಾಲಲ್ಲೇ ಎದುರಿಸ್ತಾಳೆ ನನಗೆ. ಕಾಲಲ್ಲಿ ಎದುರಿಸ್ತಾ ಇದ್ದೀನಾ? ಹಿಂಗಂತಲ್ಲ ಅಪ್ಪ ಅದೆಷ್ಟು ಎದ್ರು ಕೂತವ್ರು ಗೊತ್ತಾಗ ಈ ಲೈಫಲ್ಲಿ. ಚಿಕನ್ ನೂಡಲ್ಸ್, ಇದು ರಾಮೆನ್, ಚಿಕನ್ ಸೋಯಾ ರಾಮೆನ್. ಈ ತರ ಡಿಫ್ರೆಂಟ್ ಆಗಿದೆಯಾ ಅಂತ. ಚಾಪ್ ಸ್ಟಿಕ್ಸ್ ಅಲ್ಲಿ ತಿನ್ನಿ ಪ್ಯಾಕ್ಪಾ. ಪ್ರಾಕ್ಟೀಸ್ ಮಾಡಿ ಚಾಪ್ ಸ್ಟಿಕ್ಸ್ ಅಲ್ಲಿ. ಗಿವ್ ಅಪ್ ಮಾಡಬಾರ್ದು ಹಿಂಗೆ. ಜಾಪನೀಸ್ ಗೋಲ್ಡನ್ ಕರಿ, ಕಾತ್ಸು ಫ್ರೈಡ್ ವಿತ್ ಸ್ಟಿಕ್ಕಿ ರೈಸ್, ಅನ್ನ ಸಾಂಬಾರ್. ಅನ್ನ ಸಾಂಬಾರ್ ಜಪಾನ್ ಅವ್ರು ತಿನ್ನೋ ಅನ್ನ ಸಾಂಬಾರ್ ಅಲ್ವಾ? ಇದ್ರ ಬದಲು ಮಂದಿ ತಿನ್ಬೋದಿತ್ತು, ಹೊಟ್ಟೆ ತುಂಬಿರೋದು. ಬನ್ನಿ ಈಗ ಟ್ರೈ ಮಾಡೋಣ ಈಗ ಹೆಂಗಿದೆ ಅಂತ. ಇಲ್ಲ ಡಿಫ್ರೆಂಟ್ ಗೈಸ್, ಅದಕ್ಕೆ ಟ್ರೈ ಮಾಡಿಸ್ಲಿ ನಾವು ಅಪ್ಪ ಅಮ್ಮ ಅಂತ ಕರ್ಕೊಂಬಂದೆ ಗೈಸ್. ನಾವು ಅಮ್ಮ ರ್ಯಾಮೆನ್ ಹೋಗಿ ಮ್ಯಾಗಿ ಅಂತವ್ರೆ. ಎಷ್ಟು ಹೊಟ್ಟೆವ್ರಿ ಬೇಡ ನನಗೆ. 20 ರೂಪಾಯಿ ಮ್ಯಾಗಿ ಕಂಪೇರ್ ಮಾಡ್ತವ್ರು ಇದನ್ನ. ಹಾಂ ಅದಲ್ವಾ ಇದು? ರ್ಯಾಮೆನ್ ಬೇರೆ. ಮನೇಲಿ ನೀವು ಚಿಕ್ಕದಾಗ ಮ್ಯಾಗಿ ಮಾಡ್ಕೊಡ್ತಿದ್ದೆ ಗೊತ್ತಾ? ಆ ಥರ ಇದೆಯಾ? ಸಪ್ಪೆ ಇದ್ಮೇಲೆ ನಮ್ಮ ಅಪ್ಪ ಇದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಮನೆಗೆ ಅಂತ ಇಸ್ಕೊಂಡು ಹೋಗ್ತಾವ್ರ ಹತ್ರ. ಕರೀತಾ ಇದ್ದಾರೆ ಇವ್ರು, ಹೇಳ್ಕೊಡ್ತಾ ಇದ್ದಾರೆ. ಕಲ್ತ್ಬಿಟ್ರಾ? ನಮ್ಮ ಟುಮ್ ಈ ಬ್ಲಾಗ್ ನೋಡಿದ್ರೆ ನಮ್ಮನ್ನ ಕರ್ಕೊಂಡು ಹೋಗಿಲ್ಲ ಅಂತ ಮಕ್ಕ ಅಂತಾನೀಗ. ಬಟ್ ಹೆಂಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು ಅಂತ. ಸೂಪರ್ ಆಗಿತ್ತು. ಏನು ಇಷ್ಟ ಆಯ್ತು? ಎಕ್ಸ್ಪೀರಿಯನ್ಸ್. ಇದೊಂಥರ ಎಕ್ಸ್ಪೀರಿಯನ್ಸ್ ನಮಗೆ. ಹೆಂಗಿತ್ತು? ಸೂಪರ್ ಆಗಿತ್ತು. ಇದು ಸುಶಿ. ಏನು ಸೂಸಿನ? ಸುಶಿ ಸುಶಿ ಸೂಸಿ ಸುಶಿ ಸೂಸಿ ತುಸಿ ಸುಶಿ ತುಸಿ ಸುಶಿ. ತುಸಿ. ನಮ್ಮ ಅಮ್ಮ ಅದು ಬೇಕಂತ ಮಾಡ್ತಾರೆ, ಅದು ಡವ್ ಇದು. ಸೂಸಿ ಸುಶಿ ಸೂಸಿ ತುಸಿ ತುಸಿ ಬಿಡಿ ಗೈಸ್, ಏನಾದ್ರು ಅಂದ್ಕೊಳ್ಳಿ ಅವರು. ಇವತ್ತು ಸ್ವಲ್ಪ ರೈಟ್ ಸೈಡ್ ಎದ್ದಿದ್ದೀನಿ, ಅದಕ್ಕೆ ಇವತ್ತು ಸ್ವಲ್ಪ ಶಾಪಿಂಗ್ ಆಯ್ತು, ಆಮೇಲೆ ಒಳ್ಳೆ ಊಟ ಆಯ್ತು. ಬಟ್ ಫೇಲು ಆದ್ರು ನಮ್ಮ ಇವತ್ತು. ಖುಷಿಗೇನೆ ಫೇಲ್ ಆಗಿದ್ ಖುಷಿಗೇನೆ ಇವತ್ತೆಲ್ಲ ಸಿಕ್ತು ನೋಡು. ಬೇಜಾರು ಮಾಡ್ಕೋಬಾರ್ದಂತ. ಅದೇ ನಂದು PS5 ಮರ್ತೇ ಹೋಗ್ಬಿಟ್ವಿ ಇವತ್ತೇ ಅಸ್ವಲ್ ನಾವು. ನಾನು ನಾಳೆ ಇಲ್ಲ ನಾಳಿದ್ದು ಒಬ್ಬನೇ ಹೋಗಿ ತೊಗೊಂಬರ್ತೇನೆ. ಅಪ್ಪ ಅಮ್ಮ ಜೊತೆ ಹೋದ್ರೆ ಮನ್ಸು ಬರಲ್ಲ, ಅವ್ರ ಮಕ್ಕಗಳು ಮಾಡ್ತಾರೆ. ಮಕ್ಕಳಲ್ಲ, ಯೂಸ್ ಅಂತ ಕೇಳ್ತಾ ಇರೋದು ಅಷ್ಟೇ. ನಾನು ತಂದ್ಮೇಲೆ ನೀವೇ ಆಡ್ತೀರಾ. ಅದು ಅಡಿಕ್ಟ್ ಆಗ್ಬಿಡ್ತು ಅಂತ ಭಯ ಕಣ. ಹಾಗೆ ಅದೇ ತಂದ್ಬಿಟ್ರೆ ಬಬ್ಲು 100% ಡ್ಯಾಡಿ ನೋಡು. ಅದೇ ನೀನ್ ಹೇಳ್ತೀಯ ಗೈಸ್, ಹಂಗ ಅನ್ಸುತ್ತೆ ನನಗೆ ಗೊತ್ತು. ನಾನೇ ಅದು ವಾರಕ್ಕೆ ಒಂದ್ಸರಿ ಓಪನ್ ಮಾಡಲ್ಲ ಅಂತ. ಬಟ್ ನನ್ಗದು ಚಿಕ್ಕ ವಯಸ್ಸಿಂದ ಒಂದು ಆಸೆ ಅದು ತಗೋಬೇಕು ಅಂತ. ಸೊ ಒಳಗಿರೋ ಚಿಕ್ಕ ಹುಡುಗ ಸಮೀರ್ ಇದಾನಲ್ಲ, ಅವನಿಗೆ ಖುಷಿ ಪಡ್ಸಕ್ಕೆ ಒಂದ್ಸರಿ ಯಾರು ತಗೊಂಡು ಆಟ ಆಡ್ಬೇಕು ಅಂತ ಅಷ್ಟೇ.
ನೋಡೋಣ, ಅದು ತಗೋಬೇಕಾ ಬೇಡವಾ ಅನ್ನೋದು ಇನ್ನು ಡಿಸೈಡ್ ಮಾಡ್ತಾ ಇದ್ದೀನಿ. ಬಟ್ ಅದೊಂದು ಆಸೆ ಇದೆ, ಅಯ್ಯೋ ಅದು ಮನೆಗೆ ತರಬೇಕು, ಮನೆಗೆ ಟಿವಿ ತರಬೇಕು. ಅದಿರೋ ಟಿವಿನ ಹೌದು, ಅದಕ್ಕಿರೋ ಟಿವಿ ಏನೇನೋ ಇದೆ, ತುಂಬಾ ಖರ್ಚಿದೆ ಅದಕ್ಕೆ. ಬಟ್ ನೀವು ಕಾಮೆಂಟ್ ಹಾಕಿ ಬೇಕಾ ಬೇಡವಾ ಅಂತ. ಫ್ರೆಂಡ್ಸ್, ಮನೆಗೆ ವಾಪಸ್ ಬಂದು ನಾನು ಮಲ್ಗೋ ಟೈಮು. ಸೊ ನಾವು ಅಪ್ಪ ಅಮ್ಮ ನೋಡ್ರು ಅಪ್ಪಕ್ಕಂತ ಮಲ್ಕೊಂಡ್ಬಿಟ್ರು. ಬಂದ ಹೊಟ್ಟೆ ತುಂಬಿಡಿತ್ತು, ಡಬಲ್ ಟೈರ್ಡ್ ಆಗ್ಬಿಟ್ಟಿದ್ರು. ಸೊ ಇವತ್ತು ನಾನು ಫುಲ್ ರೆಸ್ಟ್ ಡೇ ತಗೊಂಡೆ, ಜಾಸ್ತಿ ವರ್ಕ್ ಏನಿರ್ಲಿಲ್ಲ ಇವತ್ತು. ನಂದು ಇತ್ತು ವರ್ಕ್, ಬಟ್ ನಾನು ಮಾಡಿಲ್ಲ. ಅಂಡ್ ಐ ಥಾಟ್ ವೈ ನಾಟ್ ಟೇಕ್ ಮಾಮ್ ಡ್ಯಾಡ್ ಔಟ್. ಅಂಡ್ ನಂದು PS5 ನೋಡ್ಬೇಕು ಅಂತಿದ್ದೆ ಹೆಂಗೂನು. ನಾನು ಒಬ್ಬನೇ ಹೋಗೋದು, ಅಪ್ಪ ಅಮ್ಮನ ಕರ್ಕೊಂಡು ಹೋಗೋಣ ಅಂತ. ಅಂಡ್ ಈ ವಿಡಿಯೋ ಇಂದ ಇನ್ಮೇಲೆ ಪ್ರತಿಯೊಂದು ವಿಡಿಯೋಲು ಐ ವಾಂಟ್ ಟು ಎಜುಕೇಟ್ ಪೀಪಲ್ ವಿತ್ ಸಮಥಿಂಗ್. ಏನಾದ್ರು ಒಂದು ಕಲ್ತು ಹೋಗ್ಬೇಕು ಅಂತೇಳಿ ಎಂಡ್ ಏನಾದ್ರು ನಾನು ನನ್ನ ಕಡೆಯಿಂದ ಇಡೀ ಡೇ ನಾನೇನ್ ಕಲಿತೆ ಅಂಡ್ ನೀವೇನ್ ಕಲಿಬಹುದು ಅಂತ ಹೇಳಕ್ ಟ್ರೈ ಮಾಡ್ತೀನಿ. ಸೊ ಈ ಬ್ಲಾಗ್ ಅಲ್ಲಿ ನೀವು ಕಲಿಬೇಕಾಗಿರೋದೇನು ಅಂದ್ರೆ, ನೀವು ನಿಮ್ಮ ಅಪ್ಪ ಅಮ್ಮ ಜೊತೆ ವಾರಕ್ಕೆ ಒಂದ್ಸರಿ ಇಲ್ಲ 2 ವಾರಕ್ಕೆ ಒಂದ್ಸರಿ ಆದ್ರೂ ಆಚೆ ಹೋಗಿ ಅವ್ರ ಜೊತೆ ತಿಂದು ಬನ್ನಿ. ನೀವು ಸೂಶಿನೇ ತಿನ್ಬೇಕು, ಇಲ್ಲ ಪಿಜ್ಜಾನೇ ತಿನ್ಬೇಕು, ಇಲ್ಲ ಎಕ್ಸ್ಪೆನ್ಸಿವ್ ಆಗಿರ್ಬೇಕು, ದುಡ್ಡು ಖರ್ಚೇ ಮಾಡ್ಬೇಕು ಅನ್ನೋದೇನಿಲ್ಲ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ ತಮ್ಮ ಎಲ್ಲ ತುಂಬಾ ಮುಂಚೆ ನಾನು ಸ್ವಿಗ್ಗಿ ಮಾಡ್ಬೇಕಾದ್ರೂ ನಾವು ಅಪ್ಪ ಅಮ್ಮನ ಕರ್ಕೊಂಡೋಗಿ ಮಸಾಲೆ ಪುರಿ ಕೊಡ್ಸಿರೋ ದಿನಗಳಿದೆ. ಐ ಶು ಟೇಕ್ ದಮ್ ಔಟ್. ನಮ್ಮ ಅಕ್ಕ, ನಾನು, ನಮ್ಮ ತಮ್ಮ 3 ಜನ ಪ್ಲಾನ್ ಮಾಡಿ ಆಚೆ ಹೋಗ್ತಿದ್ವಿ. 5 ಜನನು ಕರ್ಕೊಂಡು 5 ಜನನು ಹೋಗಿ ವಾಪಸ್ ಬರ್ತಿದ್ವಿ. ಮಸಾಲೆ ಪುರಿಗೋ, ಪಾನಿಪುರಿಗೋ, ಇಲ್ಲ ಕಚೋರಿ ತಿನ್ನಕ್ಕೋ, ಈ ತರ ಎಲ್ಲದಕ್ಕೂ. ಸೊ ಆತರ ನೀವು ಚಿಕ್ಕ 20-30 ರೂಪಾಯಿ ಖರ್ಚು ಮಾಡಿ ಏನಾದ್ರು ತಿಂದು ವಾಕ್ ಮಾಡ್ಕೊಂಬನ್ನಿ. ಫ್ಯಾಮಿಲಿ ಬಾಂಡಿಂಗ್ ತುಂಬಾ ಇಂಪ್ರೂವ್ ಆಗುತ್ತೆ. ಅಂಡ್ ಆಲ್ಸೋ ದಟ್ಸ್ ಅ ಮೆಮೊರಿ ಯು ವಿಲ್ ಮೇಕ್ ವಿತ್ ದಮ್. ಲೈಫ್ ಅನ್ನೋ ರೇಸಲ್ಲಿ ಎಲ್ಲರೂ ಓಡ್ತಾ ಇದೀವಿ, ಎಲ್ಲಿಗೆ ಹೋಗಿ ರೀಚ್ ಆಗ್ತೀವಿ ಗೊತ್ತಿಲ್ಲ. ಅಕ್ಕಪಕ್ಕ ಇರೋ ಜನರನ್ನ ನಾವು ಮಾತಾಡ್ತಾ ಇಲ್ಲ, ಅವ್ರು ಹೆಂಗಿದಾರೆ ಕೇಳ್ತಾ ಇಲ್ಲ, ಏನ್ ನಡೀತಿದೆ ಗೊತ್ತಿಲ್ಲ. ಬಟ್ ಒಂದಿನ ಎಲ್ಲ ಮುಗ್ದೋದ್ಮೇಲೆ ಹಿಂದೆ ಹೊರತು ನೋಡ್ರೆ ಯಾರು ಇರಲ್ಲ. ಅಂಡ್ ಅವ್ರ ಹತ್ರ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿ ಗಿಲ್ಟ್ ಇರುತ್ತಲ್ಲ, ತುಂಬಾ ಕಾಡುತ್ತೆ ಅನ್ನೋ ನನ್ನ ನಂಬಿಕೆ. ಸೊ ಪ್ಲೀಸ್ ಸ್ಪೆಂಡ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವ್ಲಾಗ್ ನಲ್ಲಿ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಾನು ಕಲ್ತಿದ್ದೀರಾ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. PS5 ನಾಳೆ ನಮ್ಮ ಮನೆಗೆ ಬರ್ತಾ ಇದೆ, ನಾನು ಡಿಸೈಡ್ ಮಾಡ್ಬಿಡ್ತೀನಿ. ಓಕೆ.